ನಿನ್ನೆ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಯಾವಾಗ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ವಿತ್ ಡಾಕ್ಯುಮೆಂಟ್ಸ್ ಪ್ರೆಸ್ ಮೀಟ್ ಮಾಡಿದ್ರು, ಬಿಡದಿ ತೋಟದ ಮನೆ ಡಾಕ್ಯುಮೆಂಟ್ ತರಿಸ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಭಾವಿ ನಾಯಕ. ಅಲ್ಲೇನಾದ್ರೂ ಇಲ್ಲಿಗಲ್ ಅಂದ್ರೆ ಒಂದು ಹಗರಣಕ್ಕೆ ಮತ್ತೊಂದು ಹಗರಣ, ಒಂದು ಆರೋಪಕ್ಕೆ ಮತ್ತೊಂದು ಆರೋಪ ಅಲ್ಲಿಗೆ ಬಂದು ನಿಂತಿದೆ ಈಗ ಅಂತ. ಈಗ ಕಾಂಗ್ರೆಸ್ ಅವ್ರದ್ದು ಅವರು ಏನ್ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರಲ್ಲ ಅದನ್ನ ಒಂದ್ ಲೈನ್ಗೆ ಇಟ್ಬಿಟ್ಟು ಒಂದ್ ಸೈಡಲ್ಲಿ ಇಟ್ಟಿದ್ದಾರೆ ಅವರು. ಈಗ ನಮ್ಮ JDS ನವ್ರ ಹಗರಣಗಳನ್ನ ಅವರು ಹುಡುಕ್ತಾ ಇದ್ದಾರಲ್ಲ, ಇದನ್ನ ಮುಂಚೆಯಿಂದನೂ ಕುಮಾರಣ್ಣ ಅವರಿಂದ ಬಿದ್ದಿದ್ದಾರೆ ಅವರು. ಆದ್ರೆ ಅವ್ರಿಗೆ ಏನೂ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಖಂಡಿತವಾಗ್ಲೂ ಅಂಥದ್ದು ಏನಾದ್ರು ಇದ್ರೆ ಮೂಡಾ ವಿಷಯದಲ್ಲಿ 48 ಸೈಟ್ಗಳು ಏನು ನಮ್ಮ JDS ಕುಮಾರಣ್ಣ ಅವ್ರ ಫ್ಯಾಮಿಲಿಗೆ ಆಗಿದೆ ಅಂತ ಹೇಳ್ತಾರಲ್ಲ, ನೀವು ತನಿಖೆ ಮಾಡಿ. ಯಾವ್ದಾದ್ರು ಅನಧಿಕೃತವಾಗಿ ಯಾವ್ದಾದ್ರು ನೀವು ಅಲ್ಲಿಂದ ಅಲರ್ಟ್ ಆಗಿದ್ರೆ ಖಂಡಿತವಾಗ್ಲೂ ತನಿಖೆ ಮಾಡಿ, ಅದೇನಿದೆ ನೀವು ಕ್ರಮ ಕೈಗೊಳ್ಳಿ. ಬಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಅಂತ ಹೆಗ್ಗಣ ತೆಗಿಯೋಕ್ ಮುಂಚೆ ಬೇರೆಯವ್ರ ತಟ್ಟೆಯಲ್ಲಿ ಒಂದು ನೊಣ ಬಿದ್ದಿದೆ, ಒಂದು ಇಲಿ ಸತ್ ಬಿದ್ದಿದೆ ಅಂತ ನೀವು ಹೇಳಿ ಸೈಡ್ ಲೈನ್ ಆಗೋ ಅಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. 35+ ಶಾಸಕರ ಬಲದೊಂದಿಗೆ ಕಾಂಗ್ರೆಸ್ ಗೆಲ್ಲಿಸಿದ್ದಕ್ಕೆ ಜನರ ಅಪೇಕ್ಷೆ ಇದ್ದಿದ್ದು ಈ ಭ್ರಷ್ಟಾಚಾರ ವಿರುದ್ಧವಾಗಿ ಕಾಂಗ್ರೆಸ್ ನಡೆಸಿದಂತ ಕ್ಯಾಂಪೇನ್ ಕೂಡ ಒಂದು. ಕಾಂಗ್ರೆಸ್ ಬಂದ್ರೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ಅಂತಂತೂ ಅಪೇಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಯಾವುದೇ ಪಕ್ಷ ಬಂದ್ರು ಏನ್ ಹಣೆ ಬರ ಗೊತ್ತಿದೆ ನಮ್ಮ ಜನಕ್ಕೆ. ಅಟ್ಲೀಸ್ಟ್ BJP ಮೇಲೆ ಇರ್ತಕ್ಕಂಥ ಇಂಥ ಗಂಭೀರ ಆರೋಪಕ್ಕಿಂತ ಸ್ವಲ್ಪ ಬೆಟರ್ ಆಡಳಿತ ಏನಾಗ್ತಿದೆ, ಸಿಗ್ತಿದೆಯಾ ಜನರಿಗೆ ಬೆಟರ್ ಆಡಳಿತ? ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಸಿಕ್ಕುತ್ತೆ ಅಂತೇಳ್ಬಿಟ್ಟು ಯಾರಿಗೂ ವಿಶ್ವಾಸ ಅಂತರೂ ಇಲ್ಲ. ಯಾವುದೇ ಸರ್ಕಾರ ಬಂದರೂ ಸಹಿತ. ಯಾಕೆಂತಂದರೆ ಚುನಾವಣೆಯಲ್ಲಿ ಎಲ್ಲರೂ ಹೇಳ್ತಾರೆ ನಾವು ಭ್ರಷ್ಟಾಚಾರವನ್ನು ನಿಲ್ಲಿಸ್ಬಿಡ್ತೀವಿ, ಭ್ರಷ್ಟಾಚಾರದ ನಿರ್ಮೂಲನೆ ಮಾಡಿಬಿಡ್ತೀವಿ, ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀವಿ. ಇದೆಲ್ಲವೂ ಸಹಿತ ಪ್ರಪಗಂಡಗಳಷ್ಟೇ ಹೊರತಾಗಿ ಈಗಿರ್ತಕ್ಕಂಥ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಯಾವುದೂ ಸಹಿತ ಸಾಧ್ಯತೆಗಳು ಇಲ್ಲ. ಅದು ಜನರಿಗೆ ಗೊತ್ತಿದೆ, ಜನರಷ್ಟು ಮೂರ್ಖರಲ್ಲ. ಸೊ ಆದ್ದರಿಂದ ಇವಾಗ ಯಾರು ಭ್ರಷ್ಟರು, ಯಾರು ಮಹಾಭ್ರಷ್ಟರು, ಯಾರು ಕಳ್ಳರು, ಯಾರು ಮಹಾಕಳ್ಳರು ಅಂತ ಹೇಳ್ಬಿಟ್ಟು ಅದೇ ಕಡಿಮೆ ಕಳ್ಳರು ಇವುಗಳನ್ನ, ಆಮೇಲೆ ಕಳ್ಳರು ಏನಪ್ಪ ಅಂದ್ರೆ ನೀನು ಕಳ್ಳ ನೀನು ಮಾಡಿಲ್ವಾ ಕಳ್ತನ, ಇವಾಗ ನೀನು ಮಾಡಿದೆಯಲ್ವಾ, ನೀನು ತಿಂದಿಲ್ವಾ ಅವಾಗ, ಇವಾಗ ನೀನು ತಿಂತೀಯಲ್ವಾ, ನೀನು ನುಂಗಿಲ್ವಾ ಅವಾಗ, ನೀನು ಇವೇ ಗಲಾಟೆಗಳೇ. ಆದ್ದರಿಂದ ಅಧಿವೇಶನ ಅನ್ನೋದು ಮೌಲ್ಯಾಧಾರಿತ ಮಾತುಗಳಾಗಿರ್ಬೋದು, ಕನ್ಸ್ಟ್ರಕ್ಟಿವ್ ಆಗಿರ್ತಕ್ಕಂಥ ಡಿಬೇಟ್ಗಳು ಯಾಕೋ ಇತ್ತೀಚೆಗೆ ಕಾಣಿಸ್ತಾ ಇಲ್ಲ. ಏನು ಅಂತಂದ್ರೆ ಆಯಿತು, ಒಂದು ಹಗರಣವನ್ನು ಯಾರೇ ವಿರೋಧ ಪಕ್ಷದವರೇ ಫೈಂಡ್ ಔಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅದಕ್ಕೆ ತನಿಖೆ ಮಾಡಬೇಕು, ಇನ್ನೇನು ಮಾಡಬೇಕು ಅದು ಬೇರೆ ಪ್ರಶ್ನೆ. ಅದ್ರ ಬದಲಾಗಿ ನೀವು ಏನು ಮಾಡಿದ್ರಿ ಮೊದಲು ಅನ್ನೋದನ್ನು ಈ ಬರೀ ಏನು ಅಂತಂದರೆ ಆರೋಪ ಪ್ರತ್ಯಾರೋಪ. ನೀವು ಒಳ್ಳೆ ಇದು ನೋಡಿದೆ ಕೆಸರೆರ ಚಾಟ ಅಂತ. ಸೊ ಇದರಿಂದಾಗಿ ನಮಗೆ ನಿಜಕ್ಕೂ ಸಹಿತ ಜನರಿಗೆ ಮನರಂಜನೆ ಅಲ್ಲ, ಅದು ಮನಸ್ಸಿಗೆ ಬೇಸರ ತರ್ತಕ್ಕಂಥ ಕೆಲಸವನ್ನು, ಏಸಿಗೆರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾವೆ. ಅದಕ್ಕೆ ಅಲ್ಲಿ ಜೋರದನಿಯಲ್ಲಿ ಕೂಗಾಡೋದ್ರ ಮೂಲಕ, ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪ ಮಾಡೋದ್ರ ಮೂಲಕ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಜನರು ಮೂರ್ಖರಲ್ಲ, ಕಾಯ್ತಿರ್ತಾರೆ. ತಮ್ಮ ಅವಕಾಶ ಬಂದಾಗ ಅವರು ತೋರಿಸ್ತಾರೆ. ಸರ್ಕಾರವನ್ನು ಪಲ್ಲಟ ಮಾಡ್ತಾರೆ, ಮಂತ್ರಿಗಳನ್ನು ಪಲ್ಲಟ ಮಾಡ್ತಾರೆ. ಯಾಕೆ ಅಂತಂದರೆ ರೋಷಿ ಹೋಗಿದ್ದಾರೆ. ಇಂಥದೇ ಕೆಲಸಗಳನ್ನು ಮಾಡೋದು. ಏನು ಮಾಡ್ತೀರಾ, ನಿಮ್ಮ ಮೇಲೆ ಒಂದು ಉಮ್ಮೀದು ಇಟ್ಕೊಂಡು, ನಿಮ್ಮ ಮೇಲೆ ಒಂದು ಭರವಸೆ ಇಟ್ಕೊಂಡು, ನಿಮ್ಮ ಮೇಲೆ ಆಶ್ವಾಸನೆ ಇಟ್ಕೊಂಡು ನಾವು ನಿಮ್ಮನ್ನು ಆರಿಸಿ ಕಳಿಸಿರ್ತೀವಿ, ಈ ಪಕ್ಷ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದು ಅದೇ. ಮತ್ತು ಇನ್ನೊಂದು ಪಕ್ಷ ಬಂತು, ಬಹುಶಃ ಅದರ ಮೇಲೆ ಬೇಸರದಿಂದ ಮತ್ತೊಂದು ಪಕ್ಷಕ್ಕೆ ಆಯ್ಕೆ ಮಾಡ್ತೀವಿ, ಅದು ಅದೇ. ಹಾಗಾದರೆ ಜನರಿಗೆ ಆಯ್ಕೆ ಯಾವುದಿದೆ? ಕಾಂಗ್ರೆಸ್ಸು ತಪ್ಪಿದ್ರೆ BJP ತಪ್ಪಿದ್ರೆ JDS. ಈ ಮೂರರಲ್ಲಿಯೂ ಸಹಿತ ಭ್ರಷ್ಟರಿದ್ದಾರೆ, ಮಹಾಭ್ರಷ್ಟರಿದ್ದಾರೆ, ಎಲ್ಲರೂ ಇದ್ದಾರಲ್ವಾ. ಹಾಗಾದ್ರೆ ಜನರಿಗೆ ಬೇರೆ ಆಯ್ಕೆಗಳು ಏನಿದ್ದಾವೆ, ಆ ಆಯ್ಕೆಗಳ ಬಗ್ಗೆ ಯೋಚನೆ ಮಾಡಬೇಕು. ಆದ ಸಂದರ್ಭದಲ್ಲಿ ಬಾಯಿ ಬಡ್ಕೊಳ್ತೀವಿ ಮಾಧ್ಯಮದಲ್ಲಿ ಕುತ್ಕೊಂಡು ಓಟ್ ಹಾಕಿ ಜನರಿಗೆ ಹೆಂಗ್ ಬರುತ್ತೆ ಮನ್ಸು ಓಟ್ ಹಾಕಕ್ಕೆ? ಸಾಧ್ಯವೇ ಇಲ್ಲ. ಅದಕ್ಕೆ ಭ್ರಷ್ಟಾಚಾರ ರಹಿತ ಮಾಡತಕ್ಕಂತ ಕೆಲಸ ಈ ಸದ್ಯಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ದರಿಂದ ನೀವು ಹೇಳಿದಂಗೆ ಕಡಿಮೆ ಭ್ರಷ್ಟರು, ಹೆಚ್ಚಿನ ಭ್ರಷ್ಟರು, ಮಹಾಭ್ರಷ್ಟರು ಇವುಗಳಲ್ಲಿ ತೂಕ ಮಾಡ್ತಕ್ಕಂಥ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಮೊದಲನೇದಾಗಿ ಇವರು ಮಾತಾಡುವ ಸಭ್ಯ ಭಾಷೆಯನ್ನ ಕಲಿಬೇಕಾಗಿದೆ ಎಲ್ಲ ರಾಜಕಾರಣಿಗಳು ಸಹಿತ. ಒಬ್ಬರ ಮೇಲೆ ಒಬ್ಬರು ಬೀಳೋದು, ಕೆಸರಾಟ ಮಾಡೋದು ಜನರಿಗೆ ನಿಜಕ್ಕೂ ಸಹಿತ ಬೇಸರ ತರ್ತಕ್ಕಂಥ ವಿಚಾರಗಳು ಇವು. ಸೊ ಆದ್ದರಿಂದ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇಲ್ಲಿ ನಾವು ನೋಡಿದ ಒಂದು ಚಿಕ್ಕದಂಥ ಡಿಬೇಟಲ್ಲೇ ನಾವು ಕೂಗಾಡ್ತಿರ್ತೀವಿ. ಅದ್ರ 10 ಪಟ್ಟು 100 ಪಟ್ಟು ಅಲ್ಲಿ ಜಾಸ್ತಿ ಇನ್ನೂ ಕೂಗಾಟಗಳಾಗ್ತವೆ. ಸೊ ಆದ್ದರಿಂದ ದಯವಿಟ್ಟು ಜನರ ಏನು ಅಪೇಕ್ಷೆ ಇದೆಯೋ ನಮ್ಮ ಪರವಾಗಿ ಮಾತಾಡಲಿ. ವಿರೋಧ ಪಕ್ಷದವ್ರನ್ನ ಯಾಕೆ ವಿರೋಧ ಪಕ್ಷದಲ್ಲಿ ಕೂಡಿಸಿರ್ತಾರಂದ್ರೆ ಜನರ ಪರವಾಗಿ ಅವರು ಧ್ವನಿ ಎತ್ತಲಿ. ಆಡಳಿತ ಪಕ್ಷದಲ್ಲಿ ಕೂಡಿಸ್ತಾರಂದ್ರೆ ಜನರ ಪರವಾಗಿ ಯೋಜನೆಗಳನ್ನು ಮಾಡಲಿ. ಆದ್ರೆ ಇವು ಯಾವುದನ್ನೂ ಮಾಡದೆ ಬರೀ ಮಾತು, ಜಗಳ, ಬರೀ ಒಬ್ಬರ ಮೇಲೆ ಇನ್ನೊಬ್ಬರು ಪ್ರತ್ಯಾರೋಪ, ಸಮರ್ಥನೆ ಯಾವ ಲೆವೆಲ್ಗೆ ಅಂದ್ರೆ ನೆನ್ನೆ ನೀವು ಕೇಳಿಸ್ಕೊಂಡಿರ್ತೀರಿ, ಹಟ್ಟಿಯವ್ರು ನೀವು ಉತ್ತರ ಕೊಡಬೇಕು. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು,
187 ಕೋಟಿ ಅಲ್ಲ 94 ಇತ್ತು, ಹೋಯ್ತು 5 ಕೋಟಿ ವಾಪಸ್ ಬಂತು, ಅಲ್ಲಿಗೆ 80 ಲೆಕ್ಕ ಸರ್ ಇದು. 5 ಕೋಟಿ ಕಳ್ಳತನ ಆಗಿದ್ರು ಕಳ್ಳತನಾನೇ ಅನ್ನೋ ಸಿಂಪಲ್ ಮ್ಯಾಥಮೆಟಿಕ್ಸ್ ಅನ್ನ, ಸಿಂಪಲ್ ಲಾಜಿಕ್ ಅನ್ನ ಸಿದ್ದರಾಮಯ್ಯ ಅವ್ರು ಮರೆತು ಬಿಟ್ರ? ಸಿದ್ದರಾಮಯ್ಯ ಅವರು ಈ ಭ್ರಷ್ಟಾಚಾರವನ್ನ ಸಮರ್ಥನೆ ಮಾಡ್ಕೊಳ್ಳೋ ಲೆವೆಲ್ಗೆ ಇಳಿದು ಬಿಟ್ರ? ಹಟ್ಟಿ ಸರ್ ನೋಡಿ ಮೇಡಮ್, ಸಿದ್ದರಾಮಯ್ಯನವರು ಈ ರಾಜ್ಯದ ಬಜೆಟನ್ನು 16 ಬಾರಿ ಮಂಡಿಸಿದ್ದಾರೆ. ಅವ್ರಿಗೆ ಗೊತ್ತಿದೆ ಏನು ವಿಚಾರ ಅನ್ನೋದು. ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಹಗರಣಗಳನ್ನು ಕೋಟಿ ಗಂಟಲೆ ಕೋವಿಡ್ ಸಂದರ್ಭದಲ್ಲಿ ನುಂಗ್ ಹಾಕಿದ್ರು. ಈಗ ಅದನ್ನು ಎತ್ತೋ ಅವಶ್ಯ ಇದೆನಾ ಅಂತ ಒಂದು ಜನ ನೋಡ್ತಾ ಇದ್ದಾರೆ, ಜನಗಳಿಗೆ ಅರ್ಥ ಆಗ್ತಾ ಇದೆ. ಕೇಂದ್ರ ಸರ್ಕಾರವೂ ಸಹ ದಯವಿಟ್ಟು ಆ ಪ್ರಶ್ನೆ ಅರ್ಥ ಮಾಡ್ಕೊಂಡು ಅದಕ್ಕೆ ಹೇಳಿ. ನೋಡಿ ಕೋವಿಡ್ ಹೋಗಬೇಡಿ, ಇದಕ್ಕೆ ಇವಾಗ ಪ್ರಸ್ತುತವಾಗಿ ಸರ್ಕಾರದಲ್ಲಿ ಜನರ ಆಕ್ರೋಶ ಇರೋದು ನಿಮ್ಮ ಮೇಲೆ. ಪ್ರಸ್ತುತವಾಗಿ ಮಾತಾಡಿ. ನಿನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ 89 ಕೋಟಿ ಹಗರಣವಾಗಿದೆ ಅಂತ ಅಡ್ಮಿಟ್ ಮಾಡ್ಕೊಂಡಂತ 15 ಬಾರಿ ಲೆಕ್ಕವನ್ನು ಹೇಳಿದ ರಾಜ್ಯಕ್ಕೆ ಲೆಕ್ಕ ತಪ್ಪಿದ ಮುಖ್ಯಮಂತ್ರಿ. ಇದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಈ ರಾಜ್ಯದ ಅರಿವು ಗೊತ್ತಿದೆ, ಈ ಜನಗಳ ಕಾಪಾಡುವಂತ ಶಕ್ತಿ ಇದೆ, ಅವರಿಗೆ ಅರಿವು ಇದೆ. ರಾಜ್ಯದ ಮುಖ್ಯಮಂತ್ರಿಗಳು ಈ ದೇಶದ ಈ ರಾಜ್ಯದ ಜನರ ಬಡವರ ಪರಿಸ್ಥಿತಿ ಅರಿವು ಗೊತ್ತಿದೆ. ಅದು ಹೇಳ್ತಾನೆ ಇದ್ದೀರಾ ಸರ್, ಮುಂದಕ್ಕೆ ಬನ್ನಿ. ಗೊತ್ತಿರೋದ್ರೂ ಸಹ ನಾವು ಏನ್ ಮಾಡ್ಬೇಕು ಅದನ್ನ ಕಾಪಾಡುವಂತ ವ್ಯವಸ್ಥೆಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು 100ಕ್ಕೆ 100 ರಾಷ್ಟ್ರೀಯ ಮಟ್ಟದಲ್ಲಿ ಮಹಾಂತೇಶ್ ಶೆಟ್ಟಿ ಅವರೇ, ನನಗೆ ಗೊತ್ತಿಲ್ಲ ನೀವು ಇದನ್ನ ನೋಡಿದ್ರೋ ಇಲ್ವೋ ಅಂತ ಹೇಳಿ, ರಾಷ್ಟ್ರೀಯ ಮಟ್ಟದಲ್ಲಿ ಪತ್ರಿಕೆಗಳಲ್ಲಿರುವ ಹೆಡ್ಲೈನ್ ಏನ್ ಗೊತ್ತಾ? ಮುಖ್ಯಮಂತ್ರಿಗಳು ಅಡ್ಮಿಟ್ ಮಾಡಿದ್ರು ಹಗರಣ ಆಗಿದೆ ಅನ್ನೋದನ್ನ ಆನ್ ದ ಫ್ಲೋರ್, ಸದನದಲ್ಲಿ ನಿಂತು ಒಪ್ಕೊಂಡಿದ್ದಾರೆ. ಇದು ಹೆಡ್ಲೈನು. ಸಿದ್ದರಾಮಯ್ಯ ಅವರು ಮಾತನಾಡಿದ್ರ ಪರಿಣಾಮ ರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದಲ್ಲಿ ವಾಲ್ಮೀಕಿ ಹಗರಣ ಆಗಿದೆ ಅನ್ನೋದನ್ನ ಖುದ್ದು ಮುಖ್ಯಮಂತ್ರಿಗಳು ಒಪ್ಕೊಂಡ್ಬಿಟ್ರು ಅಂತ ದೇಶದಾದ್ಯಂತ ಚರ್ಚೆ. ಪತ್ರಿಕೆಗಳು ಬಂದಿದೆ, ಇವತ್ತು ಪತ್ರಿಕೆಗಳು ಬರೆದಿರಬೇಕು, ಆದ್ರೆ ಫ್ಯಾಕ್ಟ್ ಬೇರೆ ಇದೆಯಲ್ಲ. ಒಪ್ಕೊಂಡ್ರಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನ 187 ಅಲ್ಲ 80+ ಕೋಟಿ ಆಗಿರೋದು ಅಷ್ಟೇ. ಹಗರಣ ಆಗಿದೆ ನಿಜ, 187 ಅಲ್ಲ 89. ಇದು ಒಪ್ಕೊಂಡಂಗಲ್ವಾ? ಒಪ್ಕೊಳ್ಳುವಂತ ಪ್ರಶ್ನೆ ಇಲ್ಲ. ಅಭಿವೃದ್ಧಿ ನಮ್ ದೌರ್ಭಾಗ್ಯ ಅನ್ಬೇಕು. ಅಭಿನಂದನೆ ಮಾಡೋದು ಬಿಡಿ, ತಪ್ಪೇನಿದೆ? ಗೊತ್ತಿ ಯದುಕುಮಾರ್ ಅವರು ಅಭಿನಂದಿಸ್ಬೇಕಂತೆ ಮುಖ್ಯಮಂತ್ರಿಗಳನ್ನ, ನೀವ್ ಯಾಕೆ ಅಭಿನಂದಿಸ್ತಿಲ್ಲ? ವಿಪಕ್ಷದವರು ಈಗ ನಾನು ಅವ್ರಿಗೆ ಅವಾಗಲೇ ಕೇಳಿದೆ, ಲೋಪ ಏನು ದೋಷ ಏನು ಅಂತ. ಅವ್ರು ಇನ್ನೂ ಅದಕ್ಕೆ ಉತ್ತರ ಕೊಟ್ಟೇ ಇಲ್ಲ, ಕೊಡೋದು ಇಲ್ಲ. ಈ ಡಿಬೇಟ್ ಮುಗಿಯವರೆಗೂ ಅವ್ರನ್ನ ಪದೇ ಕೇಳ್ತಾ ಇರ್ತೀನಿ. ಸರ್, ಲೋಪ ದೋಷ ಏನು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್ಕಾರಿ ಯಂತ್ರಗಳನ್ನು ದುರುಪಯೋಗಿಸಿಕೊಂಡಿದ್ದು, ಬ್ಯಾಂಕ್ ಖಾತೆಗಳನ್ನ ಅದಲು ಬದಲು ಮಾಡಿದಂತದ್ದು, ಇದು ಲೋಪ ದೋಷಗಳು. ಇದಕ್ಕೆಲ್ಲ ಜವಾಬ್ದಾರರು, ಇದಕ್ಕೆಲ್ಲ ಕೋವಿಡ್ ಸಂದರ್ಭದಲ್ಲಿ ಲೋಪ ಸರ್. ಇವಾಗ ಮುಖ್ಯಮಂತ್ರಿಗಳು ಕರ್ನಾಟಕದ ಜನತೆಗೆ ಮತ್ತೆ ಸದನಕ್ಕೆ ಜವಾಬ್ದಾರರು. ಮುಖ್ಯಮಂತ್ರಿಗಳು ಕರ್ನಾಟಕದ ಜನತೆಗೆ ಮತ್ತೆ ಸದನಕ್ಕೆ ಜವಾಬ್ದಾರರು. ಎಲ್ಲಿ ಸದನಕ್ಕೆ ಹೇಳ್ತಾರೋ ಆ ಸದನದಲ್ಲಿ ಇಟ್ ಈಸ್ ಆನ್ ರೆಕಾರ್ಡ್. ರೆಕಾರ್ಡ್ ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ 187 ಅಲ್ಲ 90 ಕೋಟಿ ಹಗರಣ ಆಗಿದೆ ಅಂತ. ಅದು 1 ಕೋಟಿ ಆಗಿರ್ಲಿ 5 ಕೋಟಿ ಆಗಿರ್ಲಿ, ರಾಜ್ಯದ ಬೊಕ್ಕಸದ ಟ್ಯಾಕ್ಸ್ ಪೇಸ್ ಮನಿ ಹಗರಣ ಅಂದ್ರೆ ಅದು ಹಗರಣನೇ ಸರ್. ಅದು ಯದುಕುಮಾರ್ ಅವರೇ